ಉದ್ಘಾಟನೆ ಮಾಡಿದ್ದೀವಿ. ಎಲ್ಲ ಥರ ಸಿದ್ಧತೆಯನ್ನು ಇವತ್ತು ಮಾಡ್ಕೊಂಡಿದ್ದೀವಿ. ನಾವು ಭಾಳ ನಿರೀಕ್ಷೆ ಇಟ್ಕೊಂಡಿದ್ವಿ ಮನೆ ಮುಖ್ಯಮಂತ್ರಿ ಬರ್ತಾರಂತ. ಒಬ್ಬ ಮುಖ್ಯಮಂತ್ರಿಗಳು ಆರೋಗ್ಯ ಸರಿಗಿಲ್ಲದ ಕಾರಣಕ್ಕೆ ಅವ್ರು ಬರೋಕ್ಕಾಗ್ತಾ ಇಲ್ಲ ಅಂತ ಜನಗಳು ಅಲ್ಲಿ ನನ್ನ ಕಡೆಯಿಂದ ಕ್ಷಮೆ ಕೋರು ಅಂತ ಹೇಳಿದ್ದಾರೆ. ಡಿ ಸಿ ಎಮ್ ಅವರು ಬರಬೇಕಾಗಿದ್ದು. ಇವತ್ತು ಟೂರಿಸಮ್ ಡಿಪಾರ್ಟ್ಮೆಂಟ್ ಅವರು ಏನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಎಚ್ ಕೆ ಪಾಟೀಲ್ ಡಿ ಸಿ ಎಮ್ ಅವರು ಅಲ್ಲೇ ಇರಬೇಕಾಗ್ತದೆ. ಡಿ ಸಿ ಎಮ್ ಅವರು ಆದರೆ ನಾಳೆ ಎಚ್ ಕೆ ಪಾಟೀಲ್ ಅವ್ರು ಬರ್ತಾಯಿದ್ದಾರೆ, ಆದರೆ ನಾಳೆ ಬಂದು ಹೋಗ್ತೀನಿ ಅಂತ ಡಿ ಸಿ ಎಮ್ ಅವರು ಹೇಳಿದ್ದಾರೆ. KSRTC ಡ್ರೈವರ್ಗಳ ಮಕ್ಕಕ್ಕೆ ಮಸಿ ಬಳಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಈ ರೀತಿ ಸಮಸ್ಯೆಗಳು ಈಗ ಅದು ದೌರ್ಜನ್ಯ ಅಂತ ಇದ್ದೀವಿ. ಅದೆಲ್ಲ ಮಾಡ್ತಾ ಇರೋದು ದೌರ್ಜನ್ಯ. ಅದು ಮಾಡಬಾರ್ದು. ಯಾರನ್ನ ಯಾವುದನ್ನ ಸ್ಟೇಟ್ ಇರಲಿ ಅದು ಮಾಡಬಾರ್ದು. ಅವ್ರ ದೌರ್ಜನ್ಯ ಜಾಸ್ತಿ ಆಗಿದೆ ಅವ್ರದ್ದು. ಪ್ರದರ್ಶನ ವೀಕ್ಷಣೆ ಮಾಡ್ತಾ ಇದ್ದೀರಿ ಸರ್. ಸೊ ಹೆಂಗೆ ಇಲ್ಲೆಲ್ಲ ಜನ ಕೂಡ ಇಲ್ಲ, ಈ ಬಾರಿ ನೋಡಿರ್ಬೋದು ನೀವು. ಬೇರೆ ಹೋದ ವರ್ಷಕ್ಕಿಂತ ಈ ವರ್ಷ ಭಾಳಷ್ಟು ಚೇಂಜಸ್ ಇದೆ. ಅಂದರೆ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿದೆ. ಇದು ನೋಡಿ, ಈಗ ನೋಡಿರೋದು ನಾವು ಎಕ್ಸಿಬಿಷನಲ್ಲೂ ಹೋದ ವರ್ಷ ಇದ್ದಿದ್ದಕ್ಕೆ ಈ ವರ್ಷ ಬೇರೆ ಬೇರೆ ಥರ ಇದೆ. ಇವ ಹಳ್ಳಿ ಮನೆ ಅದೆಲ್ಲ ಬೇರೆ ಬೇರೆಯೇ ಥರ ಇದೆ. ಈ ಥರ ಹೋದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಾಗಿದೆ. ಉದ್ಘಾಟನೆ ಮಾಡಿದ್ದೀವಿ. ಎಲ್ಲ ಥರ ಸಿದ್ಧತೆಯನ್ನು ಇವತ್ತು ಮಾಡ್ಕೊಂಡಿದ್ದೀವಿ. ನಾವು ಭಾಳ ನಿರೀಕ್ಷೆ ಇಟ್ಕೊಂಡಿದ್ವಿ ಮನೆ ಮುಖ್ಯಮಂತ್ರಿ ಬರ್ತಾರಂತ. ಒಬ್ಬ ಮುಖ್ಯಮಂತ್ರಿಗಳು ಆರೋಗ್ಯ ಸರಿಗಿಲ್ಲದ ಕಾರಣಕ್ಕೆ ಅವ್ರು ಬರೋಕ್ಕಾಗ್ತಾ ಇಲ್ಲ ಅಂತ ಜನಗಳು ಅಲ್ಲಿ ನನ್ನ ಕಡೆಯಿಂದ ಕ್ಷಮೆ ಕೋರು ಅಂತ ಹೇಳಿದ್ದಾರೆ. ಡಿ ಸಿ ಎಮ್ ಅವರು ಬರಬೇಕಾಗಿದ್ದು. ಇವತ್ತು ಟೂರಿಸಮ್ ಡಿಪಾರ್ಟ್ಮೆಂಟ್ ಅವರು ಏನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಎಚ್ ಕೆ ಪಾಟೀಲ್ ಡಿ ಸಿ ಎಮ್ ಅವರು ಅಲ್ಲೇ ಇರಬೇಕಾಗ್ತದೆ. ಡಿ ಸಿ ಎಮ್ ಅವರು ಆದರೆ ನಾಳೆ ಎಚ್ ಕೆ ಪಾಟೀಲ್ ಅವ್ರು ಬರ್ತಾಯಿದ್ದಾರೆ, ಆದರೆ ನಾಳೆ ಬಂದು ಹೋಗ್ತೀನಿ ಅಂತ ಡಿ ಸಿ ಎಮ್ ಅವರು ಹೇಳಿದ್ದಾರೆ. KSRTC ಡ್ರೈವರ್ಗಳ ಮಕ್ಕಕ್ಕೆ ಮಸಿ ಬಳಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಈ ರೀತಿ ಸಮಸ್ಯೆಗಳು ಈಗ ಅದು ದೌರ್ಜನ್ಯ ಅಂತ ಇದ್ದೀವಿ. ಅದೆಲ್ಲ ಮಾಡ್ತಾ ಇರೋದು ದೌರ್ಜನ್ಯ. ಅದು ಮಾಡಬಾರ್ದು. ಯಾರನ್ನ ಯಾವುದನ್ನ ಸ್ಟೇಟ್ ಇರಲಿ ಅದು ಮಾಡಬಾರ್ದು. ಅವ್ರ ದೌರ್ಜನ್ಯ ಜಾಸ್ತಿ ಆಗಿದೆ ಅವ್ರದ್ದು. ಪ್ರದರ್ಶನ ವೀಕ್ಷಣೆ ಮಾಡ್ತಾ ಇದ್ದೀರಿ ಸರ್. ಸೊ ಹೆಂಗೆ ಇಲ್ಲೆಲ್ಲ ಜನ ಕೂಡ ಇಲ್ಲ, ಈ ಬಾರಿ ನೋಡಿರ್ಬೋದು ನೀವು. ಬೇರೆ ಹೋದ ವರ್ಷಕ್ಕಿಂತ ಈ ವರ್ಷ ಭಾಳಷ್ಟು ಚೇಂಜಸ್ ಇದೆ. ಅಂದರೆ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿದೆ. ಇದು ನೋಡಿ, ಈಗ ನೋಡಿರೋದು ನಾವು ಎಕ್ಸಿಬಿಷನಲ್ಲೂ ಹೋದ ವರ್ಷ ಇದ್ದಿದ್ದಕ್ಕೆ ಈ ವರ್ಷ ಬೇರೆ ಬೇರೆ ಥರ ಇದೆ. ಇವ ಹಳ್ಳಿ ಮನೆ ಅದೆಲ್ಲ ಬೇರೆ ಬೇರೆಯೇ ಥರ ಇದೆ. ಈ ಥರ ಹೋದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಾಗಿದೆ.